ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೊಸ ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ ಮತ್ತು ಮಾರ್ಚ್ 24ಕ್ಕೆ ಥರ್ಡ್ ಶಿಫ್ಟ್ದಾಗ ಕೇಳಿದಾರೆ. ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ ನೋಡೋಣ ಬರ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಹೌ ಮೆನಿ ಕಂಪೋಸಿಟ್ಸ್ ನಂಬರ್ಸ್ ಆರ್ ದೇರ್ ಫ್ರಮ್ 1 to 19 ಅಂತ ಅಂದ್ರಿ. ಏನಂದ್ರೆ 1 to 19 ತನ ಎಷ್ಟು ಕಂಪೋಸಿಟ್ ನಂಬರ್ ಅದಾವ ಅಂತ ಕೇಳಿದಾನ. ಇಲ್ಲಿ ನೋಡ್ರಿ, ಈ ರೀತಿ ಕೊಟ್ಟದಾಗ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ 2 ಮಾಡಿಬಿಡ್ಬೇಕು. ಅಂದ್ರೆ ಅದು ಆನ್ಸರ್ ಬರ್ತೈತಿ. ಫಸ್ಟ್ ನಂಬರ್ ಏನೈತಿ 1, ಲಾಸ್ಟ್ ನಂಬರ್ ಏನೈತಿ 19 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು ಆಗ್ತದೆ? ಇದು 20/2. 2 1s 2 10s ಅಂದ್ರೆ ಆನ್ಸರ್ ಏನಾಕೈತಿ? 10 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೇಷಿಯೋ ಮ್ಯಾಗ ಕೇಳಿದಾನ. ಅಗದಿ ಸಿಂಪಲ್ ಐತಿ. A ರೇಷಿಯೋ B ರೇಷಿಯೋ C 2 ರೇಷಿಯೋ 5 ರೇಷಿಯೋ 3 ಅಂತ ಕೊಟ್ಟಾನ. ಏನಂತ ಕೊಟ್ಟಾನ್ರಿ? A ರೇಷಿಯೋ B ರೇಷಿಯೋ C 2 ರೇಷಿಯೋ 5 ರೇಷಿಯೋ 3 ಅಂತ ಕೊಟ್ಟಾನ. ಇರ್ಲಿ ಕೊಡ್ಲ. C ರೇಷಿಯೋ D ಏನಂತಂದ್ರೆ C ರೇಷಿಯೋ D 5 ರೇಷಿಯೋ 2 ಅಂತಂದಾನ. ನಮಗೆ ಏನು ಕಂಡಿಡಿ ಅಂದಾನ? A B C D. ಇರ್ಲಿ, ಇದನ್ನ ಕಂಡಿಡಿ ಅಂದ್ರೆ A B C D ಎಷ್ಟು ಬರ್ತೈತೆ ಅಂತ ಕಂಡಿಡಿ ಅಂತ ಹೇಳ್ಯಾರ. ಇರ್ಲಿ, ಇದಿಷ್ಟೇ. A ರೇಷಿಯೋ B ರೇಷಿಯೋ C ನಿಮಗೆ ಗೊತ್ತೈತೆ ಎಷ್ಟೈತೆ? 2 ರೇಷಿಯೋ 5 ಐತಿ. 2 ರೇಷಿಯೋ 5 ರೇಷಿಯೋ 3 ಐತಿ. ಉಳಿತೇನ್ರಿ? 3 ಉಳಿತೆ. 2 ರೇಷಿಯೋ 5 ರೇಷಿಯೋ 3 ಐತಿ. ಇದು ಏನು ಎಂಡ್ ಆಗೈತಲ್ಲ ಇದನ್ನ ತಗೋಬೇಕು ನಾವು. ನೆಕ್ಸ್ಟ್ C ರೇಷಿಯೋ D ಏನೈತ್ರಿ? 5 ರೇಷಿಯೋ 2 ಐತಿ. ಎಲ್ಲಿಂದ ಸ್ಟಾರ್ಟ್ ಆಗೈತೆ? 5 ನಿಂದ ಸ್ಟಾರ್ಟ್ ಆಗೈತಿ. ಇದ 5 ತಗೋ ಐತಿ. 2 5s 10. ನೆಕ್ಸ್ಟ್ ಏನ್ರಿ? 5 5s 25. 3 5s 15. 3 2s 6. ನಮಗೆ A B C D ಕಂಡಿಡಿ ಅಂದನ. ಇದ A B C D. ಇಲ್ಲಿ ನೋಡ್ರಿ, ಇನ್ನ ಒಂದು ಪಾಯಿಂಟ್ ಏನು, ಇವು 4 ಎಟ್ ಎ ಟೈಮ್ ಕ್ಯಾನ್ಸಲ್ ಆಕ್ಕಾವ ಅಂದ್ರೆ ಕ್ಯಾನ್ಸಲ್ ಮಾಡ್ಲೇಬೇಕು. ಇವು 4 ಎಟ್ ಎ ಟೈಮ್ ಕ್ಯಾನ್ಸಲ್ ಆಗಲ್ಲ. ಅಂದ್ರೆ ಫೈನಲ್ ಆನ್ಸರ್ ಏನಾಕೈತ್ರಿ? ಇದು ಆಕೈತಿ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ನಂಬರ್ ಈಸ್ ಇನ್ಕ್ರೀಸ್ ಬೈ 25% and then increase by 25%. by what percent should the increase the number be reduced so as to get back the original number? ಒಂದು ನಂಬರ್ ಐತಂತ, ಆ ನಂಬರ್ 25% ಇನ್ಕ್ರೀಸ್ ಆಗಿತ್ತಂತ, ಮತ್ತೆ 25% ಇನ್ಕ್ರೀಸ್ ಆಗಿತ್ತಂತ. ಇಲ್ಲಿ ನೋಡ್ರಿ, ಅಂದ್ರೆ ಸಕ್ಸಸಿವ್ ಮೆಥಡ್ದಾಗ ಮಾತಾಡೋದು ಸರ್. ಸಕ್ಸಸಿವ್ ಮೆಥಡ್ ಅಂದ್ರೆ ಏನ್ರಿ? 25% ಇನ್ಕ್ರೀಸ್ ಆಗೈತಂತ, ಮತ್ತೆ 25% ಇನ್ಕ್ರೀಸ್ ಆಗೈತಂತ. ಇದನ್ನ ಯಾವ ರೀತಿ ಮಾಡ್ಬೇಕು? ಇಲ್ಲಿ ನೋಡ್ರಿ, 25 ಪ್ಲಸ್ 25 ಪ್ಲಸ್ 25 ಇಂಟು 25 ಡಿವೈಡೆಡ್ ಬೈ 100 ಮಾಡ್ರಿ. ಇದ್ರ ವ್ಯಾಲ್ಯೂ ಸಿಗ್ತೈತಿ 50 ಪ್ಲಸ್ ಇಲ್ಲಿ ನೋಡ್ರಿ 25 1s 25 4s 25/4 ಅಂತಂದ್ರೆ 6.25 ಬರ್ತೈತಿ. ಅಂದ್ರೆ ಇದೆಷ್ಟು ಆಕೈತ್ರಿ? 56.25 ಆಕೈತಿ. ಹೌದಾ? ಇರ್ಲಿ, ಕರೆ 100 ಇದು ನೋಡ್ರಿ 56.25 ಯಾವಾಗ ಆಕೈತಿ? 25% ಫಸ್ಟಿಗೆ ಇನ್ಕ್ರೀಸ್ ಮಾಡ್ಯಾನ, ಮತ್ತೆ ಇನ್ನ 25% ಇನ್ಕ್ರೀಸ್ ಮಾಡ್ಯಾನ. ಹಂಗಂದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ ನಂಬರ್ ರೆಡ್ಯೂಸ್ ಮಾಡ್ಕೇಸ್ ಒರಿಜಿನಲ್ ನಂಬರ್ ಸಿಗ್ತೈತೆ ಅಂತ ಕೇಳಿದ ನಾವು. ಇರ್ಲಿ, ಈಗ ನಮಗ ಒಂದು ಹಿಂಟ್ ಏನ್ ಸಿಕ್ಕೈತಿ? 100 ವ್ಯಾಲ್ಯೂ 156.25 ಸಿಕ್ಕೈತಿ. ಹೌದಾ? ಈಗ ನಮಗೇನ್ ಕೇಳತ್ತಾನವ? 56.25 ಇನ್ಕ್ರೀಸ್ ಆಗೈತಿ. ಈ 56.25 ವ್ಯಾಲ್ಯೂ ಕೇಳಾಗತ್ತಾನ, ಅಂದ್ರೆ ಇದ್ರ ವ್ಯಾಲ್ಯೂ ಕೇಳಾಗತ್ತಾನ. ಇರ್ಲಿ, ಇಲ್ಲಿ ನೋಡ್ರಿ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. x ಈಕ್ವಲ್ಸ್ ಟು 100 ಇಂಟು 56.25 ಡಿವೈಡೆಡ್ ಬೈ 156.25. ಹೌದಾ? ಇಲ್ಲಿ ನೋಡ್ರಿ, ಇವು ಪಾಯಿಂಟ್ ತೆಗೆದ್ಬಿಡ್ರಿ, ಡೈರೆಕ್ಟ್ ಕ್ಯಾನ್ಸಲೇಷನ್ ಹೊಡೆದ್ ಬಿಡ್ರಿ. ಏನೇನು ಬರ್ತೈತಿ? 5 3s 15, 5 1s 5, 1 ಉಳಿತು, 5 2s 10, 2 ಉಳಿತು, 5 5s 25. ನೋಡ್ರಿ, 5 1s 5, 5 1s 5, 5 2s 10, 5 5s 25. ಮತ್ತೆ ಕ್ಯಾನ್ಸಲ್ ಆಕೈತಿ ನೋಡ್ರಿ. 5 6s 30, 1 ಉಳಿತು, 5 2s 10, 5 5s 25. ಈಗ ನೋಡ್ರಿ, 5 2s 10, 1 ಉಳಿತು, 5 2s 10, 5 5s 25. ನೋಡ್ರಿ, 25 25 25 is 20, 25 625 ಆಕೈತಿ. 25 9s. ಹೌದ್ರಿ? 25 1s 25 4s 4 9 ಎಷ್ಟು ಆಕೈತ್ರಿ? 36% ಆಕೈತಿ. ಅಂದ್ರೆ ಆಪ್ಷನ್ ಏನಾಕೈತಿ? ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಾಡ್ಮಾಸ್ ಮ್ಯಾಗ ಐತಿ. ನಾ ಇಲ್ಲಿ ಕ್ವಶನ್ ಬರ್ಕೋತೀನಿ, ನಿಮಗೆ ಡಿಸ್ಪ್ಲೇದಾಗ ಕಾಣತಿರ್ಬೇಕ. ಇಲ್ಲಿ ನೋಡ್ರಿ, ಏನ್ ಹೇಳಿದಾರೆ? 96 ಡಿವೈಡೆಡ್ ಬೈ 8 ಇಂಟು 4 ಆಫ್ 14 ಪ್ಲಸ್ 2 ಇಂಟು 7 ಬ್ರಾಕೆಟ್ ಕ್ಲೋಸ್ ಮೈನಸ್ 10 ಇಂಟು 10. ಇದನ್ನ ಹೇಳ್ಯಾರ ಅವ್ರು. ಇಲ್ಲೂ ಬ್ರಾಕೆಟ್ ಕ್ಲೋಸ್ ಮಾಡ್ಯಾರ. ನಾವೇನು ಅಪ್ಲೈ ಮಾಡ್ಬೇಕ್ರಿ? ಬಾಡ್ಮಾಸ್ ಅಪ್ಲೈ ಮಾಡ್ಬೇಕಾ ಐತಿ. ಫಸ್ಟ್ ಬ್ರಾಕೆಟ್ ಬಿಡಿಸ್ಬೇಕಾ? ಬ್ರಾಕೆಟ್ದಾಗ ಯಾವ್ದು ಸ್ಮಾಲ್ ಬ್ರಾಕೆಟ್ ಬಿಡಿಸೋದು. 96 ಡಿವೈಡೆಡ್ ಬೈ 8 4 ಆಫ್, ಇಲ್ಲಿ ನೋಡ್ರಿ, ಇದ್ರಾಗ ಏನು ಆಕೈತ್ರಿ? ಇದು 14 ಆಕೈತಿ. ಯಾಕಂದ್ರೆ ಪ್ಲಸ್ ಐತಿ ಇಂಟು ಐತಿ. ಫಸ್ಟ್ ಇದನ್ನ ಬಿಡಿಸ್ಬೇಕು. 14 ಪ್ಲಸ್ 14 ಅಂದ್ರೆ ಎಷ್ಟು ಆಕೈತ್ರಿ? 28 ಆಕೈತಿ. ಇದನ್ನ ತೆಗೆದ್ಬಿಡೋಣ. ಬ್ರಾಕೆಟ್ ಕೆಲಸ ಮುಗಿತು, ಯಾಕಂದ್ರೆ ಆಫ್ ಅಂತೂ ಐತಲ್ಲ. ಮೈನಸ್ ಇದು 100 ಆಕೈತ್ರಿ. ಬ್ರಾಕೆಟ್ ಕ್ಲೋಸ್ ಮಾಡೋಣ ಐತ್ರಿ. 96 ಡಿವೈಡೆಡ್ ಬೈ 8 ಇಂಟು
ಇದ್ರೊಳಗೆ ಫಸ್ಟ್ ಯಾವ್ದು ಬಿಡಿಸ್ಬೇಕು, ಇದನ್ನು ಬಿಡಿಸ್ಬೇಕು. ಏನಾಕೈತ್ರಿ ಇದು 112 ಮೈನಸ್ 100. ಹೌದಾ? ಈಗ ನೋಡ್ರಿ 96 ಡಿವೈಡೆಡ್ ಬೈ 8 ಇಂಟು ಇದೆಷ್ಟು ಆಕೈತಿ, ಇದು 12 ಆಕೈತಿ. ಈಗ ನೆಕ್ಸ್ಟ್ ಯಾವ್ದು ಬಿಡಿಸ್ಬೇಕು, ಡಿವಿಷನ್ ಐತಿ, ಮಲ್ಟಿಪ್ಲಿಕೇಶನ್ ಐತಿ. ಅಂದ್ರೆ 8 1 8 8 1 8 1 ಉಳಿತು 8 2 ಅಂದ್ರೆ ಎಷ್ಟು ಆಕೈತಿ, 12 ಇಂಟು 12 ಆಕೈತಿ. 12 ಇಂಟು 12 ಅಂದ್ರೆ ಏನಾಕೈತ್ರಿ 144. ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಹೇಳಿದ್ದಾರೆ, ಈ 50% ಆಫ್ 750 ಈಸ್ 25% ಮೋರ್ ದೆನ್ ಎಮ್, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಮ್. ಸಿಂಪಲ್ ಐತಿ, ಸಿಂಪಲ್ ಐತಿ. ಏನಂದ್ರೆ 50% ಆಫ್ 750 ಈಸ್ ಅಂದ್ರೆ ಈಸ್ ಈಕ್ವಲ್ ಟು ಈಸ್ 25% ಮೋರ್ ಅಂದಾನ್ರಿ. ಅಂದ್ರೆ 125% ಮೋರ್ ದೆನ್ ಎಮ್ ಅಂತ ಅಂದಾನ. ನಮಗೆ ಎಮ್ದ ವ್ಯಾಲ್ಯೂ ಕಂಡಿಡಿ ಅಂದಾನ. ನೋಡ್ರಿ 50% ಅಂದ್ರೆ 50/100 ಅಂತ ಬರೀಬಹುದು ಇಂಟು 750 ಆಯ್ತು. ಇದು ಏನಾಕೈತ್ರಿ 125 100 ಅಂತ ಬರೀಬಹುದು ಪ್ಲಸ್ ಎಮ್ ಹಿಂಗ ಇಡೋಣ ಐತ್ರಿ. ಈಗ ಇದ ಕ್ಯಾನ್ಸಲ್ ಆಕೈತಿ. 25 2s 25 5s 5 1s 5 1s 5 2 ಉಳಿತು 5 5s 0. ಅಂದ್ರೆ ಎಮ್ದ ವ್ಯಾಲ್ಯೂ ಎಷ್ಟೈತಿ, 1 ಇಂಟು ಎಮ್ ಅಂದ್ರೆ ಎಮ್ ಆಕೈತಿ. ಹೌದಾ? 2 ಇಂಟು ಅಂದ್ರೆ ಎಷ್ಟು ಆಕೈತೆ 300 ಆಕೈತಿ. ಅಂದ್ರೆ ಎಮ್ದ ವ್ಯಾಲ್ಯೂ ಎಷ್ಟು ಬಂತು 300. ಆಪ್ಷನ್ ನಂಬರ್ ಏನಾಕೈತ್ರಿ, ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಕೇಳೋಣ. ಏನಂದ ನೋಡ್ರಿ, ದ ಸಿಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಅ ಸಮ್ ಅಟ್ ರೇಟ್ ಆಫ್ 4% per annum ಈಸ್ 3/5 ಆಫ್ ದ ಸಮ್. ವಾಟ್ ಈಸ್ ದ ಟೈಮ್ ಪೀರಿಯಡ್? ಟೈಮ್ ಪೀರಿಯಡ್ ಎಷ್ಟು ಅಂತ ಕೇಳಿದ. ನೋಡ್ರಿ, ದ ಸಿಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಅ ಸಮ್ ಅಟ್ ರೇಟ್ ಆಫ್ 4% per annum ಅಂದಾನ. ಅಂದ್ರೆ ರೇಟ್ ಕೊಟ್ಟಾನ್ರಿ. ರೇಟ್ ಎಷ್ಟು ಕೊಟ್ಟಾನ್ರಿ, 4% ಕೊಟ್ಟಾನ. ಹೌದಾ? ಆಮೇಲೆ ಮತ್ತೇನಂದ್ರೆ ಪರ್ annum ಈಸ್ 3/5 ಅಂತ ಅಂದಾನ. ನಮಗೆ ಇಂಟ್ರೆಸ್ಟ್ ಕೊಟ್ಟಾನ ನಾವು 3/5. ಇದನ್ನ 3/5 ಎಕ್ಸ್ ಅಂತ ತಗೊಳ್ಳೋನು. ಇಂಟ್ರೆಸ್ಟ್ 3/5 ಎಕ್ಸ್ ಆಗತ್ತೈತಂದ್ರೆ ಪ್ರಿನ್ಸಿಪಲ್ ಏನಾಕೈತ್ರಿ, ಪ್ರಿನ್ಸಿಪಲ್ ಎಕ್ಸ್ ಅಂತ ಆಕೈತಿ. ಹೌದಾ? 3/5 ಎಕ್ಸ್. ವಾಟ್ ಈಸ್ ದ ಟೈಮ್ ಪೀರಿಯಡ್ ಅಂದಾನ. ಏನ್ ಕಂಡಿಡಿ ಅಂದಾನ್ರಿ, ಟೈಮ್ ಪೀರಿಯಡ್ ಕಂಡಿಡಿ ಅಂದಾನ. ಹೌದಾ? ಈಗ ಏನ್ ಫಾರ್ಮುಲಾ ಏನಾಕೈತಿ, ಐ ಈಕ್ವಲ್ಸ್ ಟು PTR/100. ಇದು ನಮಗೆ ಗೊತ್ತೈತಿ. ಐದು ವ್ಯಾಲ್ಯೂ ಎಷ್ಟೈತ್ರಿ 3/5 ಎಕ್ಸ್ ಐತಿ. ಪಿ ಎಷ್ಟೈತಿ ಎಕ್ಸ್. ಟಿ ಕಂಡು ಹಿಡಿಬೇಕು ನಾವು. ಆರ್ ಏನೈತಿ, ಆರ್ 4% ಐತಿ ಡಿವೈಡೆಡ್ ಬೈ 100 ಐತಿ. ಹೌದಾ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಕೈತಿ. ಹೌದಾ? 5 1s 5 20s ಆಕೈತಿ. 4 1s 4 5s ಆಕೈತಿ. 5 3s ಎಷ್ಟು ಆಕೈತಿ ಟೈಮ್ 15 ಇಯರ್ ಆಕೈತಿ. ಆಪ್ಷನ್ ನಂಬರ್ ಏನೈತಿ, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್. ಬಹಳಷ್ಟು ಮಂದಿ ಇದನ್ನ ತಪ್ಪು ಮಾಡ್ತಾರ. ಅಗದಿ ಸಿಂಪಲ್ ಕೇಳಿದಾನ. ಕ್ವಶನ್ ಯಾವ ರೀತಿ ಬರತ್ತವ ನೋಡ್ಕೋರಿ. ನೋಡ್ರಿ, ಆ ಪರ್ಸನ್ ಸೋಲ್ಡ್ ಅ ವಾಚ್. ಒಬ್ಬ ಮನುಷ್ಯ ಏನ್ ಮಾಡ್ಯಾನ್ರಿ, ವಾಚ್ ಮಾರ್ಯಾನಂತ. ಎಷ್ಟಕ್ಕೆ ಮಾರ್ಯಾನ, 450 ರೂಪಾಯಿ. ಪರ್ಸನ್ ಸೋಲ್ಡ್ ಅ ವಾಚ್ ₹450 incurring a loss of 10%. ಅವ್ ಮಾರ್ಯಾನ, ಕರೆ ಲಾಸ್ ಎಷ್ಟಾಗತ್ತೈತ್ರಿ ಅವಂಗ 10% ಲಾಸ್ ಆಗತ್ತೆ. 10% ಅಂತಂದ್ರೆ ಫ್ರಾಕ್ಷನ್ದಾಗ ಏನಕೈತ್ರಿ 1/10. ಮೈನಸ್ ಯಾಕೆ ಹಾಕಿನಂದ್ರೆ ಇಲ್ಲಿ ನಾನು ಮೈನಸ್ ಇಟ್ಟಿನ. ಮೈನಸ್ ಯಾಕೆ ಹಾಕಿನಂತಂದ್ರೆ ಲಾಸ್ ಆಗೈತೆ ಅಂತ ಹೇಳ್ಯಾನ. ಹೌದಾ? ನಾ ಇಲ್ಲೇ ಬರಿತೀನಿ, CP ಬರೆಯತ್ತೀನಿ, SP ಬರೆಯತ್ತೀನಿ. ನಮಗ 10 ಇತ್ತದ CP, ಲಾಸ್ ಆಗೈತೆ. 10 - 1 ಅಂದ್ರೆ ಎಷ್ಟು ಆತ್ರಿ 9. ಕರೆ ನಮಗ ಪರ್ಸನ್ ಸೋಲ್ಡ್ ಅ ವಾಚ್ ಅದು ಎಷ್ಟಕ್ಕೆ ಮಾರ್ಯಾನಂತ ರೇಟ್ ಕೊಟ್ಟಾನ. 9 ಅಲ್ಲ, ಎಷ್ಟಕ್ಕೆ ಮಾರ್ಯಾನ್ರವ 450. 9 ಇಂಟು 9 45 0. ಇದ ಇಂಟು 50 ಇಲ್ಲಿ ಗುಣಾಕಾರ ಮಾಡ್ರಿ. ಅಂದ್ರೆ ಎಷ್ಟು ರೊಕ್ಕ ಐತಿರ ಅದಕ್ಕೆ 500 ರೂಪಾಯಿ. ನಮ್ಮ ಕ್ವಶನ್ ಏನ್ ಕೇಳ್ಯಾನ್ರಿ, ಫೈಂಡ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಏನ್ ಆಕೈತ್ರಿ, ಕಾಸ್ಟ್ ಪ್ರೈಸ್ 500 ಆಕೈತಿ. ಆಪ್ಷನ್ ನಂಬರ್ 3 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, HCF LCM ಕೇಳ್ಯಾನ. ಏನಂದಾರಿ, 2 numbers ಆರ್ ಇನ್ ದ ರೇಷಿಯೋ 3:4 ಅನುಪಾತದಾಗ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ 3:4 ಕೊಟ್ಟಾನ. ಇದನ್ನ 3x 4x ಅಂತ ತಗೋತಾರೆ. ಯಾಕೆ ಸರ್, ಯಾಕಂದ್ರೆ ಅಂಡ್ ದೇರ್ HCF is 5 ಅಂತ ನಾನು. HCF ಎಷ್ಟು ಹೇಳಿದಾನ್ರಿ, HCF 5 ಅಂತ ಹೇಳ್ಯಾನ. ಈ 5 ನ ಎಕ್ಸ್ ಅಂತ ತಿಳ್ಕೊರಿ. ಅಂದ್ರೆ 3 5s ಎಷ್ಟು ಆತ್ರಿ, ಹಿಂಗ್ 5 = 5. 3 5s ಎಷ್ಟು ಆಕೈತಿ 15 ಆಕೈತಿ. 4 5 ಎಷ್ಟು ಆಕೈತಿ 20 ಆಕೈತಿ. ಅಂದ್ರೆ ಎರಡು ನಂಬರ್ ಯಾವ ಅಂತಂದ್ರವ 15 20. ಒಂದೊಂದು ಕ್ವಶನ್ ಇಲ್ಲಿ ತನ ಅಷ್ಟೇ ಇರ್ತದೆ, ನಂಬರ್ಸ್ ಕೇಳಂದಿರ್ತಾನ. ನಮಗೇನು ಹೇಳಿದಾನ್ರಿ ಅವ, ಫೈಂಡ್ ದೇರ್ LCM ಅಂತ ಹೇಳ್ಯಾನ. ಫಾರ್ಮುಲಾ ಬರ್ತೈತ್ರಿ, LCM ಇಂಟು HCF = N1 ಇಂಟು N2. LCM ಎಷ್ಟು, LCM ಕಂಡಿಡಿ ಅಂದಾನೆ, LCM ಹಂಗೆ ಇಡೋಣ. ಹೌದಾ? HCF ಎಷ್ಟು ಕೊಟ್ಟಾನ್ರಿ 5 ಕೊಟ್ಟಾನ. ಎರಡು ನಂಬರ್ ಯಾವ್ಯಾವು ಕಂಡು ಹಿಡಿದ್ವಿ ನಾವು, ಯಾವುದು ಒಂದು 15 ಒಂದು 20. 15 20. ಹೌದಾ? ಕ್ಯಾನ್ಸಲ್ ಹಾಕೊಂಡು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಡೈರೆಕ್ಟ್ಲಿ ಕ್ಯಾನ್ಸಲ್. 5 1 5 3. LCM = 3 ಇಂಟು 20 ಎಷ್ಟಾಕತ್ರಿ 60 ಆಕೈತಿ. ಎಷ್ಟಾಕೈತಿ 60. LCM ಆನ್ಸರ್ ಎಷ್ಟು ಬಂತು 60 ಬಂತು. ಆಪ್ಷನ್ ನಂಬರ್ 3. 9th ಕ್ವಶನ್ ನೋಡ್ರಿ, ಏನ್ ಕೇಳಿದಾನ, ದ ರೇಷಿಯೋ ಆಫ್ PQR ಈಸ್ 3:5:8 ರೆಸ್ಪೆಕ್ಟಿವ್ಲಿ. ಇಫ್ ದೇ ಆರ್ ಸಮ್ ಈಸ್ 400, ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ P and Q ಅಂತ ನಾನು. ರೇಷಿಯೋ ಕೊಟ್ಟಾನ್ರಿ. ಏನೇನು ಕೊಟ್ಟಾನ, PQR ರೇಷಿಯೋ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ ಅವ
3:5:8. ಮುಂದೆ ಏನು ಹೇಳಿದ ನೋಡ್ರಿ, ಇಫ್ ದೇ ಆರ್ ಸಮ್ ಇಸ್ 400. ಸಮ್ ಅಂದ್ರೆ ಏನು, ಪ್ಲಸ್ ಮಾಡ್ಬೇಕು. ಎಲ್ಲವೂ ಕೂಡಿಸ್ತಾ 400 ಅದಾನ ಇರ್ಲಿ. ಎಲ್ಲವೂ ಕೂಡಿಸಿದ್ರೆ ಎಷ್ಟಾಗತ್ತೈತೆ ನೋಡ್ರಿ, 8 + 3 11, 11 + 5 ಅಂದ್ರೆ 16. 16 ಅಲ್ಲ, ಅವ್ ಎಷ್ಟು ಹೇಳಾಕತ್ತಾನ್ರಿ, 400 ಅಂತ ಹೇಳಾಕತ್ತಾನ ಇರ್ಲಿ. 16 1 16, 16 2 32, 8 ಉಳಿತು, 16 5 80. ಅಂದ್ರೆ ನಮಗೆ ಏನು ಸಿಕ್ತ್ರಿ, ಒಂದು ಯೂನಿಟ್ ವ್ಯಾಲ್ಯೂ 25 ಅಂತ ಸಿಕ್ತು. ಎಷ್ಟು ಸಿಕ್ತ್ರಿ, ಒಂದು ಯೂನಿಟ್ ವ್ಯಾಲ್ಯೂ 25 ಅಂತ ಸಿಕ್ತು ಇರ್ಲಿ. ನಮ್ಗೆ ಏನು ಕೇಳೇನ್ರಿ, ಫೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಿ ಅಂಡ್ ಆರ್. ಪಿ ಎಷ್ಟೈತಿ, 3 ಐತಿ, ಹೌದಾ. 3 × 25. ಸರಿ, ಯಾಕ್ರಿ, ಇದು ಅನುಪಾತದಾಗ ಐತಿ, ಹೌದಾ. ಅಂದ್ರೆ ಎಷ್ಟು ಆಕೈತಿ, 75 ಆಕೈತಿ. ಆರದ ವ್ಯಾಲ್ಯೂ ಎಷ್ಟೈತ್ರಿ, 8 ಐತಿ. 8 × 25, 25 200. ಇವು ಎರಡರದ್ದು ಡಿಫ್ರೆನ್ಸ್ ಕೇಳ್ಯಾನ. ಡಿಫ್ರೆನ್ಸ್ ಎಷ್ಟು ಆಕೈತಿ, 125 ಆಕೈತಿ. ಆಪ್ಷನ್ ನಂಬರ್ 4 ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೈಮ್ ಅಂಡ್ ವರ್ಕ್ ಮ್ಯಾಗ ಕೇಳಿದಾನ. ಏನಂದ್ರೆ ಎಕ್ಸ್ ಅಂಡ್ ವೈ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 60 days ಅಂದಾರ. ದೇ ಸ್ಟಾರ್ಟೆಡ್ ದ ವರ್ಕ್ ಟುಗೆದರ್. ಇಬ್ರು ಕೂಡಿ ಸ್ಟಾರ್ಟ್ ಮಾಡ್ಯಾರ. ಬಟ್ ಆಫ್ಟರ್ 30 days ಎಕ್ಸ್ ಲೆಫ್ಟ್ ದ ವರ್ಕ್. ಇಬ್ರು ಕೂಡಿ 30 ದಿವಸ ಕೆಲಸ ಮಾಡ್ಯಾರ. 30 ದಿವಸ ಆಗಿಂದ ಎಕ್ಸ್ ಕೆಲಸ ಬಿಡ್ತಾನಂತ. ಮತ್ತು ವೈ, ಇಫ್ ರಿಮೈನಿಂಗ್ ವರ್ಕ್ ಇಸ್ ಕಂಪ್ಲೀಟೆಡ್ ಬೈ ವೈ ಇನ್ 75 more days. ಅಂದ್ರೆ ಎಕ್ಸ್ ಬಿಟ್ಕೊಳ್ಳಿ ಯಾರು ಕಂಟಿನ್ಯೂ ಮಾಡ್ತಾರ, ವೈ ಮಾಡ್ತಾನ. ವೈ ಎಷ್ಟು ದಿವಸ ಮುಗಿಸ್ತಾನ್ರಿ, 75 ದಿವಸ ಮುಗಿಸ್ತಾನೆ. ಇಲ್ಲಿ ನೋಡ್ರಿ, ಇದನ್ನ ಯಾವ ರೀತಿ ಮಾಡೋಣ ಅಂತ. ಎಕ್ಸ್ ಪ್ಲಸ್ ವೈ 60 days ಕೆಲಸ ಮಾಡ್ತಾರೆ. ಎಕ್ಸ್ ಅಂಡ್ ವೈ ಟುಗೆದರ್ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 60 days ಅಂತಾರ, ಹೌದಾ. ಇವರಿಬ್ರು ಕೂಡಿ ಎಷ್ಟು ದಿವಸ ಕೆಲಸ ಮಾಡತ್ತಾರ, 30 days. 30 days ಅದಾಗಿಂದ ಎಕ್ಸ್ ಬಿಡಾಕತ್ತಾನ. ಎಕ್ಸ್ ಬಿಡಾಕತ್ತಾನಂತಂದ್ರ ಈ ಕೆಲಸ ಯಾರು ಮಾಡ್ತಾರ, ವೈ ಎಷ್ಟು ದಿವಸ ಕೆಲಸ ಮಾಡ್ತಾರ, 75 days. ಕ್ವಶನ್ ಏನ್ ಕೇಳಿದಂದ್ರೆ, ಈ ನೌಮಿನಿ ದೆನ್ ಎಕ್ಸ್ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ಎಂಟೈರ್ ವರ್ಕ್ ಇನ್ ನೌಮಿನಿ ಡೇಸ್. ಎಕ್ಸ್ ಒಬ್ಬ ಎಷ್ಟು ದಿವಸ ಕೆಲಸ ಮಾಡ್ತಾನ ಅಂತ ನಾನು ಅದು ಇರುವಲ್ತ. ಇಲ್ಲಿ ನಾವು ಮೊದಲು ಎಫಿಷಿಯನ್ಸಿ ಕಂಡಿಡಿಯೋ. ಏನ್ ಬರ್ತೈತೆ ನೋಡ್ರಿ, 60x + 60y ಆಕೈತ್ರಿ. ಇದು 60 × x ಅಂದ್ರೆ 60x, 60 × y ಅಂದ್ರೆ 60y. 30x + 30y + 75y ಆಕೈತ್ರಿ, ಹೌದಾ. 60x, ಈ 30x ಈಚೆ ಕಡೆ ತರ್ತೀನಿ, -30x ಡೈರೆಕ್ಟ್ ಹೊಡೆದ್ಬಿಡು. 60x ಇದು ಈಚೆ ಕಡೆ ಬಂತಂದ್ರೆ -30 ಆಕೈತಿ. ಅಂದ್ರೆ ಇದೆಷ್ಟು ಆಕೈತೆ, 30x ಆಕೈತಿ, ಹೌದಾ. ಪ್ಲಸ್ 60y ಇಲ್ಲೇ ಇಡ್ತೀನಿ. ಇದನ್ನ ಈ ಸೈಡ್ ತೊಂಬರ್, -30y ಆಕೈತಿ. ಇದನ್ನು ಈ ಸೈಡ್ ತೊಂಬರ್, -75y ಆಕೈತಿ, ಹೌದಾ. 30x ಈಗ ಇಲ್ಲಿ ನೋಡ್ರಿ 60y ಐತಿ. ಇರ್ಲಿ, 30 + -× -+30 + 75 ಸಿಕ್ತೆ 105 ಆಕೈತಿ. ಅಂದ್ರೆ -105 + 60, 60 - 105 ಎಷ್ಟು ಆಕೈತಿ, 45 ಆಕೈತಿ. ಇಲ್ಲಿ ನೋಡ್ರಿ, ಅಂದ್ರೆ ಇದು -45 ಆಕೈತಿ, 45y ಆಕೈತಿ, ಹೌದಾ. ಇಲ್ಲಿ ತನಕ ಕ್ಲಿಯರ್ ಐತಿ. 30x = 45y ಮಾಡ್ಬೋದು. ಅಂದ್ರೆ ಇದು ಈಕ್ವಲ್ಸ್ ಟು ಸೈನ್ ಹೊರ ಕಲ್ಸಿದ ಅಚ್ಚಿ ಕಡೆ ಆದ್ರೆ ಪ್ಲಸ್ ಆಗ್ಬಿಡ್ತದೆ ನೋಡ್ರಿ. 15 2 15 3 ಅಂದ್ರೆ ಏನಾಗ್ತದೆ, 2x = 3y ಆತ. ಅಂದ್ರೆ x/y, x ದ ಅಪೋಸಿಟ್ ಏನೈತಿ, 3 ಐತಿ. y ದ ಅಪೋಸಿಟ್ ಏನೈತಿ, 2 ಐತಿ. ನಮಗೆ ಈಗ ಏನ್ ಸಿಕ್ತು, ಎಫಿಷಿಯನ್ಸಿ ಸಿಕ್ತು. ಈಗ ನಮಗ ಏನ್ ಕಂಡಿಡಿ ಅಂದಾನ, ಇದನ್ನ ತಗೊಳ್ಳೋಣ ನಾವು. ಕೊಟ್ಟಾನಿಲ್ಲ ನಮಗೆ ವರ್ಕ್ ಕೊಟ್ಟಾನು. x + y ಎಷ್ಟು ದಿವಸ ಕೆಲಸ ಮಾಡ್ತಾವ, 60 days. ಕ್ವಶನ್ ಏನ್ ಕೇಳಿದಾನ್ರಿ, ಎಕ್ಸ್ ಎಷ್ಟು ದಿವಸ ಮುಗಿಸ್ತಾನ ಅಂದಾನ. ಎಕ್ಸ್ ಒಬ್ಬ ಎಷ್ಟು ದಿವಸ ಮುಗಿಸ್ತಾನೆ, ಎಕ್ಸ್ ಎಷ್ಟು ದಿವಸದಾಗ ಡೇಸ್ ಅಂತ ಇಟ್ಟಿನ. x + y ಎಷ್ಟು ಐತಿ, x + y ಇವೆರಡು ಕೂಡಿಸಿದ್ರೆ 5 ಆಕೈತೇನ್ರಿ. 5 × 60 = x ಎಷ್ಟೈತಿ, 3 ಐತಿ. 3 × ನೋಡ್ರಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ ಕಟ್ತಾ ಹೋಗ್ತೈತಿ. 3 1 3 20 25 ಎಷ್ಟು ಆಕೈತ್ರಿ, d = 100 days. ಅಂದ್ರೆ ಎಷ್ಟು ಡೇಸ್ ತಗೋತಾರೆ, ಎಕ್ಸ್ ಒಬ್ಬ ಮುಗಿಸಾಕ 100 days ತಗೋತಾನೆ. ಆಪ್ಷನ್ ನಂಬರ್ 4 ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕೇಳಿದಾರ. ಸಿಂಪಲ್ ಐತಿ. ಹೌ ಮಚ್ ಅಮೌಂಟ್ ವಿಲ್ ಬಿ ರಿಸೀವ್ಡ್ ಆನ್ ಅ ಪ್ರಿನ್ಸಿಪಲ್ ಆಫ್ ₹21,500 at rate of 35% per annum compounded annually for 2 years ಅಂತ ನಾನು. ಇಲ್ಲಿ ನಮ್ಗೆ ಏನೇನು ಡೇಟಾ ಕೊಟ್ಟಾನ ಬರ್ಕೊಳ್ಳೋಣ. ನಮಗೆ ನೋಡ್ರಿ, ಪ್ರಿನ್ಸಿಪಲ್ ಕೊಟ್ಟಾನ 21,500 ಕೊಟ್ಟಾನ, ಇರ್ಲಿ, ಹೌದಾ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ್ರಿ, 35% ಕೊಟ್ಟಾನ, ಹೌದಾ. ಟೈಮ್ ಎಷ್ಟು ಅಂದನ್ರಿ, ಟೈಮ್ 2 years ಅಂತ ನಾನು. ಇರ್ಲಿ, ನಾವು ಈ ಕಂಪೌಂಡ್ ಇಂಟ್ರೆಸ್ಟ್ ಬಾಕ್ಸ್ ಮೆಥಡ್ದಾಗ ಮಾಡ್ತೇವೆ. 2 years ಐತನ, ಫಸ್ಟ್ ಇಯರ್ಗೆ 1 ಬಾಕ್ಸ್ ಆಕೈತಿ, ಸೆಕೆಂಡ್ ಇಯರ್ಗೆ 2 ಬಾಕ್ಸ್ ಆಕೈತಿ. 1 2 ಬಾಕ್ಸ್ ಐತಿ, ಹೌದಾ. 35% ಬಡ್ಡಿ ಅಂತ ಹೇಳ್ಯಾನು. 21,500 35% ಬಡ್ಡಿ ಅಂದ್ರೆ ಎಷ್ಟು ಆಕೈತಿ, ಇದು 21,500 × 35/100 ಮಾಡ್ರಿ. 0 0 ಕ್ಯಾನ್ಸಲ್ ಆಕೈತಿ, ಇಲ್ಲೂ 0 0 ಕ್ಯಾನ್ಸಲ್ ಆಕೈತಿ. ಇವೆರಡು ಗುಣಾಕಾರ ಮಾಡ್ರ 7525 ಬರ್ತದೆ. ಎಷ್ಟು ಬರ್ತದೆ, 7525. ಇದು ಏನು 7525 ಬರೋದಿಲ್ಲ, ಇದನ್ನು ಇಲ್ಲೇ ಬರೀರಿ, ಹೌದಾ. ಇದ್ರದ್ದು ಮತ್ತೆ 35% 7525 × 35/100 ಮಾಡ್ರಿ. ಇದು ಆನ್ಸರ್ ಎಷ್ಟು ಬರ್ತೈತಿ, 2633.75 ಬರ್ತೈತಿ. ಇದನ್ನ ನೀವು ಬೇಕಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎಷ್ಟು ಬರ್ತೈತಿ, 2633.75. ಇಲ್ಲಿ 1 ಲಕ್ಷ ಇರಲಿ ನಿಮ್ಗೆ. ಇಲ್ಲಿ ನೋಡ್ರಿ, ಒಂದೇಳೆ ಈಗ ನಮಗೆ ಅವ್ನು ಕಂಡಿಡಿ ಏನಂದಾನ, ಅಮೌಂಟ್ ಕಂಡಿಡಿ ಅಂತ.
ಅಮೌಂಟ್ ಕಂಡಿಡಿ ಅಂದನ ಒಂದಲೇ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿ ಅಂದಿದ್ನಂದ್ರೆ ಈ ಬ್ಲಾಕಿಗೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಈ ಬ್ಲಾಕಿಗೆ ಡಿಫ್ರೆನ್ಸ್ ಬಿಟ್ವೀನ್ ಎಸ್ ಐ ಅಂಡ್ ಸಿ ಐ ಅಂತ ಕರಿತೀವಿ. ನಮಗೆ ಇದು ಓವರ್ ಆಲ್ ಇದಕ್ಕೆ ಏನಂತ ಕರಿತೀವಿ, ಇದಕ್ಕೆ ನಾವು ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಎಲ್ಲವೂ ಕೂಡಿಸಿದ್ರೆ ಅದನ್ನ ಎಷ್ಟು ಬಂದೈತೆ ನೋಡ್ರಿ, 7525 ಇನ್ನೊಂದು ಏನೈತ್ರಿ 2633.75 ಇರಲಿ 5 7 ಪಾಯಿಂಟ್ ಹಂಗೆ ಹೇಳ್ರಿ 5 5 10 13 ಇದು 4 6 8 ಇದೆಷ್ಟು ಆಕೈತ್ರಿ 10 16 7 7 14 16 17 ಅಂದ್ರೆ ಎಷ್ಟು ಬಂತ್ರಿ 17683.75 ಬಂತು. ಇದು ಏನು ಆನ್ಸರ್? ಇದು ಆಕ್ಚುಲಿ ನಮ್ಮದು ಸಿ ಐ. ನಮಗೆ ಏನಂದ ನಾವು ಅಮೌಂಟ್ ಎಷ್ಟು ಆಕೈತೆ ಅಂದ, ಪ್ರಿನ್ಸಿಪಲ್ ಎಷ್ಟೈತ್ರಿ ಅಮೌಂಟ್ ಅಂದ್ರೆ ಏನು, ಅಮೌಂಟ್ ಈಕ್ವಲ್ಸ್ ಟು ಪಿ ಪ್ಲಸ್ ಐ. ಇರ್ಲಿ ಪ್ರಿನ್ಸಿಪಲ್ ಎಷ್ಟೈತೆ ನಮ್ದು 21,500 ಐತಿ ಹೌದಾ. ಈ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬಂದೈತೆ ನಮಗೆ 1,17683.75 ಇಲ್ಲೂ ಪಾಯಿಂಟ್ ಇಟ್ಕೊಂಡು 00 ಹಾಕ್ಬಿಟ್ರಿ 5 7 3 8 11 8 9 30 39,183.75 ರೀ ಆಪ್ಷನ್ ನಂಬರ್ 2. ನೆಕ್ಸ್ಟ್ ನೋಡ್ರಿ ಅವರೇಜ್ ಮ್ಯಾಕ್ ಕೇಳ್ಯಾನ. ಇನ್ ಅ ಮ್ಯಾಚ್ ಅವರೇಜ್ ರನ್ಸ್ ಸ್ಕೋರ್ಡ್ ಬೈ 4 ಬ್ಯಾಟ್ಸ್ಮನ್, 4 ಬ್ಯಾಟ್ಸ್ಮನ್ ಅದ ಅವರೇಜ್ ಸ್ಕೋರ್ ಎಷ್ಟೈತ್ರಿ 61 ಐತಿ ಅಂತ ಬರೋಕ್ಕೊಳ್ಳೋ ಅನ್ನೋದು. ಇಲ್ಲಿ ನೋಡ ಏನೈತಿ 4 ಬ್ಯಾಟ್ಸ್ಮನ್ ಅದ ಅವರೇಜ್ ಸ್ಕೋರ್ ಎಷ್ಟೈತಿ 61 ಐತಿ ಹೌದಾ. ಏನಂದಾರಿ ನೆಕ್ಸ್ಟ್, ಇಫ್ ರನ್ ಸ್ಕೋರ್ಡ್ ಬೈ 3 ಬ್ಯಾಟ್ಸ್ಮನ್, 3 ಮಂದಿ ಬ್ಯಾಟ್ಸ್ಮನ್ ಇದ್ದ ರನ್ಸ್ ಕೊಟ್ಟಾರೆ, ಎಷ್ಟು ಕೊಟ್ಟಾರೆ 68 31 and 27 ರೆಸ್ಪೆಕ್ಟಿವ್ಲಿ. ದೆನ್ ಹೌ ಮೆನಿ ರನ್ಸ್ ಡಿಡ್ 4th ಪ್ಲೇಯರ್ ಸ್ಕೋರ್, ಅಂದ್ರೆ 4ನೇ ಪ್ಲೇಯರ್ ಎಷ್ಟು ಸ್ಕೋರ್ ಮಾಡ್ಯಾನ ಅಂತ ಕೇಳಾನ. ಇರ್ಲಿ 3 ಬ್ಯಾಟ್ಸ್ಮನ್ ಅದ ರನ್ಸ್ ಕೊಟ್ಟಾರ. ಫಸ್ಟ್ ಒಬ್ಬ ಒಂದು ಎಷ್ಟೈತ್ರಿ 68 ಐತಿ, ಸೆಕೆಂಡ್ ಒಬ್ಬ ಒಂದು ಎಷ್ಟೈತ್ರಿ 31 ಐತಿ, ಇನ್ನೊಬ್ಬ ಒಂದು ಎಷ್ಟೈತ್ರಿ 27. 1 2 3 ಮಂದಿ ಬ್ಯಾಟ್ಸ್ಮನ್ ರನ್ ಕೊಟ್ಟಾನ. 4th ಕಂಡಿಡಿ ಅಂದಾನ, 4th ಎಷ್ಟೈತಿ ಎಕ್ಸ್ ಐತಿ ಗೊತ್ತಿಲ್ಲ ನಮ್ಗೆ ಹೌದಾ. ಇರ್ಲಿ ಓವರ್ ಆಲ್ ಅವರೇಜ್ ಎಷ್ಟೈತೆ ಅಂತ ಕೊಟ್ಟಾನ, ಎಷ್ಟು ಕೊಟ್ಟಾನ್ರಿ 61. ನಾ 61 ಇಲ್ಲಿ ಇಡಾಕತ್ತ 61ಕ್ಕಿಂತ 68 ಎಷ್ಟು ಜಾಸ್ತಿ ಐತ್ರಿ 7 ಜಾಸ್ತಿ ಐತಿ. ಇಲ್ಲಿ ನಾನು +7 ಅಂತ ಬರೆಯತ್ತೀನಿ. 61 ನಂತರ 31 ಎಷ್ಟು ಕಡಿಮೆ ಐತ್ರಿ 30 ಕಡಿಮೆ ಐತಿ, ಅಂದ್ರೆ -30 ಕಡಿಮೆ ಐತಿ ಹೌದಾ. ಇರ್ಲಿ ನೆಕ್ಸ್ಟ್ ಏನೈತ್ರಿ 61ಕ್ಕಿಂತ 27 ಎಷ್ಟು ಕಡಿಮೆ ಐತ್ರಿ -34 ಕಡಿಮೆ ಐತಿ ಐತ್ರಿ. -30 -64 ಆಕೈತ್ರಿ ಹೌದಾ. -64 + 7 ಎಷ್ಟು ಆಕೈತ್ರಿ ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ 64ದಾಗ 7 ಹೋತಂದ್ರೆ ಎಷ್ಟು ಉಳಿತೈತಿ 57 ಉಳಿತೈತಿ. 50 ಈ ದೊಡ್ಡ ನಂಬರ್ ಚಿಹ್ನೆ ಏನೈತ್ರಿ ಮೈನಸ್ ಐತಿ ಅಂದ್ರೆ -57 ಬಂತು. ಇದ್ರದ್ದು ವ್ಯಾಲ್ಯೂ ಎಷ್ಟು ಬಂತು -57. ಇಲ್ಲಿ ಮೈನಸ್ ಐತಂದ್ರೆ ಇಲ್ಲಿ ಪ್ಲಸ್ ಇಟ್ಕೋಬೇಕು ನಾವು, ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ಲಸ್ ಐತಂದ್ರೆ ಇಲ್ಲಿ ನಾವು ಮೈನಸ್ ಇಟ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಬೇಕು ನಾವು. +57 ಐತ್ರಿ ಇಲ್ಲಿ ತಗೋರಿ. ಓವರ್ ಆಲ್ ಎವರೇಜ್ ಕೊಟ್ಟಾನ, ಎಷ್ಟು ಕೊಟ್ಟಾನ 61. ನಮ್ಮದು ಎಷ್ಟು ಬಂದೈತಿ +57 1 7 8 ಆಯ್ತು 6 1 5 ಅಂದ್ರೆ ಎಷ್ಟು ಐತಿ ಓವರ್ ಆಲ್ 4th ಬ್ಯಾಟ್ಸ್ಮನ್ ಎಷ್ಟು ಸ್ಕೋರ್ ಮಾಡ್ಬೇಕು 118 ಸ್ಕೋರ್ ಮಾಡಬೇಕು ಟು ಗೆಟ್ ಎವರೇಜ್ ಆಫ್ 61. ಆಪ್ಷನ್ ನಂಬರ್ 3 ನೋಡ್ರಿ. ನೆಕ್ಸ್ಟ್ ಕ್ವಶನ್ ಮೆನ್ಸುರೇಷನ್ ಮ್ಯಾಗ ಐತ್ರಿ. ವಾಟ್ ಈಸ್ ದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಯಾವ್ದ್ರ ಕೇಳ್ಯಾನ ಸಿಲಿಂಡರ್ ಕೇಳ್ಯಾನ. ಕರ್ವ್ ಸರ್ಫೇಸ್ ಏರಿಯಾ ಹ್ಯಾವಿಂಗ್ ರೇಡಿಯಸ್ ಆಫ್ ಬೇಸ್ ಆಸ್ 63 ಸೆಂಟಿಮೀಟರ್ ಅಂಡ್ ಹೈಟ್ 20 ಸೆಂಟಿಮೀಟರ್ ಅಂತಂದ. ನಮಗೆ ಏನೇನು ಕೊಟ್ಟಾನ್ರಿ ಅವ ರೇಡಿಯಸ್ ಕೊಟ್ಟಾನ, ಎಷ್ಟು ಕೊಟ್ಟಾನ 63 ಸೆಂಟಿಮೀಟರ್ ಕೊಟ್ಟಾನ, ಮತ್ತು ಹೈಟ್ ಎಷ್ಟು ಕೊಟ್ಟಾನ್ರಿ 20 ಸೆಂಟಿಮೀಟರ್. ನಮಗೇನು ಕಂಡಿಡಿ ಅದ ಕರ್ವ್ ಸರ್ಫೇಸ್ ಏರಿಯಾ ಕಂಡಿಡಿ ಅಂದಾನ. ಅಂದ್ರೆ ಇದ್ರ ಫಾರ್ಮುಲಾ ಏನಕ್ಕದ 2πr/h. 2 × π ಅಂದ್ರೆ 22/7, r ಎಷ್ಟೈತಿ 63 ಐತಿ, h ಎಷ್ಟೈತಿ 20 ಐತಿ. 7 1s 7 9s ಎಲ್ಲ ಗುಣಾಕಾರ ಮಾಡ್ರಿ ನೀವು 7920 ಸಿಗ್ತೈತಿ. 7920 ಸೆಂಟಿಮೀಟರ್ ಸ್ಕ್ವೇರ್. ಈ ಫಾರ್ಮುಲಾನ ಬಯಟ್ ಹೊಡಿರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಮ್ಯಾಕ್ ಹೇಳ ಕ್ವಶನ್ ಏನು ಹೇಳಿದಾರೆ ನೋಡ್ರಿ. ದ ಕಾಸ್ಟ್ ಪ್ರೈಸ್ ಆಫ್ ಟೇಬಲ್ ಈಸ್ ಸೇಮ್ ಆಸ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್ ಟೇಬಲ್. ಸಾರಿ, ದ ಕಾಸ್ಟ್ ಪ್ರೈಸ್ ಆಫ್ 90 ಟೇಬಲ್ ಈಸ್ ಸೇಮ್ ಆಸ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್ ಟೇಬಲ್ಸ್ ಅಂತಾರ. ಇಫ್ ದೇರ್ ಈಸ್ ಅ ಪ್ರಾಫಿಟ್ ಆಫ್ 50%, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇರ್ಲಿ ನಮ್ಗೆ ಏನಂದ್ರಿ ಕಾಸ್ಟ್ ಪ್ರೈಸ್ ಆಫ್ 90 ಟೇಬಲ್ ಈಸ್ ಇಲ್ಲಿ ನೋಡ್ರಿ. ಕಾಸ್ಟ್ ಪ್ರೈಸ್ ಆಫ್ 90 ಟೇಬಲ್ ಈಸ್ ಸೇಮ್ ಆಸ್ ಏನಂದ್ರಿ ಸೆಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್ ಟೇಬಲ್ ಅಂತ ಅಂದ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್ ಟೇಬಲ್ ಅಂತ ಇದು ಎಕ್ಸ್ ಇದು ಹೌದಾ. ಇರ್ಲಿ ಇದು ಏನಾಗ್ತದೆ, ಇದು 90 CP ಅಂತ ಬರ್ಕೋಬೋದು. ಇದೇನಂತ ಬರ್ಕೋಬೋದ್ರಿ XSP ಅಂತ ಬರ್ಕೊಳ್ಳೋಣ. XSP ಅಂತ ಬರ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ. CP/SP. CP ಏನಾಕೈತ್ರಿ ಎಕ್ಸ್ ಆಕೈತಿ, SP ಏನಾಕೈತ್ರಿ
90 ಆಕೈತಿ. ಹೌದಾ? ನಮಗೆ ಮುಂದೆ ಏನು ಹೇಳಿ ಅಂದ್ರೆ ಇಫ್ ದೇರ್ ಇಸ್ ಅ ಪ್ರಾಫಿಟ್ ಆಫ್ 50%, ಏನಾಗತ್ತೈತಂದ್ರೆ ಅವಂಗ 50% ಪ್ರಾಫಿಟ್ ಆಗತ್ತೆ. 50% ಅಂದ್ರೆ ಎಷ್ಟಾಗೈತಿ? ಇಲ್ಲಿ ಪ್ಲಸ್ ಯಾಕಡೆ ಆತೀನಿ, ಪ್ರಾಫಿಟ್ ಅಂತ ನಾನು ಲಾಸ್ ಅಂತಂದಿದ್ರೆ ಮೈನಸ್ ಇಡ್ತಿದ್ವಿ. ಹೌದಾ? ಅಂದ್ರೆ ಏನಾತ್ರಿ ಅದ, ಸಿ ಪಿ ಎಸ್ ಪಿ 2 ಇತ್ತು, ಎಷ್ಟಾತ್ರಿ? 3 ಆಯ್ತು. ನಮಗಿಲ್ಲಿ ಒಂದು ಹಿಂಟ್ ಸಿಕ್ಕೈತಿ. ಏನು ವ್ಯಾಲ್ಯೂ? ಎಸ್ ಪಿದ ವ್ಯಾಲ್ಯೂ ಸಿಕ್ಕೈತಿ ನೋಡ್ರಿ. ಎಷ್ಟೈತ್ರಿ? 3 ಅಲ್ಲ 90, 3 × 30 ಆಕೈತಿ. ಇದ 30 ಇಲ್ಲಿ ಗುಣಾಕಾರ ಮಾಡ್ತೀರಿ ಅಂದ್ರೆ ಎಷ್ಟಾಗ್ತದೆ? 60. ನಮ್ಮ ಕ್ವಶನ್ ಏನು ಕೇಳ್ಯಾನ್ರು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದಾನ. ಅಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಏನಕೈತ್ರಿ? 60. ಅಂದ್ರೆ ಸಿ ಪಿದ ವ್ಯಾಲ್ಯೂ ಕಂಡಿಡಿ ಅಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ ಯಾವುದು? ಸಿ ಪಿ. ಅದನ್ನ ಕಂಡಿಡಿ ಅಂದದ. ಅಂದ್ರೆ ಆನ್ಸರ್ ಏನಕೈತಿ? 60 ಆಕೈತಿ. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ₹1482 ಅಂದಾರ. ಇಫ್ ಡಿಸ್ಕೌಂಟ್ ಆಫ್ 22% ಈಸ್ ಗಿವನ್. ಆ ಆರ್ಟಿಕಲ್ 1482 ಮಾರ್ಯಾನವ. ಕರೆ ಡಿಸ್ಕೌಂಟ್ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ? 22% ಕೊಟ್ಟಾನ. ದೆನ್ ವಾಟ್ ವಿಲ್ ಬಿ ದಿ ಮಾರ್ಕ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್? ಇರ್ಲಿ, ನಮಗೆ ಏನಂದನ್ರಿ? ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾನ. ಎಷ್ಟು ಕೊಟ್ಟಾನ? 1482 ಕೊಟ್ಟಾನ. ಡಿಸ್ಕೌಂಟ್ ಎಷ್ಟೈತನ? 22% ಡಿಸ್ಕೌಂಟ್ ಐತಿ. 1,00,000 ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ 1482 ಕೊಟ್ಟಾನ, ಡಿಸ್ಕೌಂಟ್ 22. ಇವನ್ ಡೈರೆಕ್ಟ್ ಮಾಡ್ಬಿಡೋದನು. 22 ಡಿಸ್ಕೌಂಟ್ ಕೊಟ್ಟಾನಂದ್ರ ಮಾರ್ಯಾನ ಎಷ್ಟು ಪರ್ಸೆಂಟಿಗೆ? 78% ಮಾರ್ಯಾನ. ನೋಡ್ರಿ, ಡಿಸ್ಕೌಂಟ್ 22% ಕೊಟ್ಟಾನಂದ್ರ ಮಾರ್ಯಾನ ಎಷ್ಟು ಪರ್ಸೆಂಟಿಗೆ? 72%. ಅಂದ್ರ ಇದು ಮಾರಿದ ವ್ಯಾಲ್ಯೂ ಕೊಟ್ಟಾನೇನೋ 78% ವ್ಯಾಲ್ಯೂನ ಕೊಟ್ಟಾನು. ನಮಗೇನು ಕೇಳ್ಯಾನು? ಮಾರ್ಕ್ ಪ್ರೈಸ್ 78 ವ್ಯಾಲ್ಯೂ 1482 ಐತಂದ್ರ 100% ವ್ಯಾಲ್ಯೂ ಎಷ್ಟು ಐತೆ ಅಂತ ಕೇಳ್ಯಾನು. ಹೌದಾ? ಇದನ್ನ ಎಕ್ಸ್ ಅಂತ ಇಟ್ಕೊಂಡ್ಬಿಡ್ರಿ. ಇದು ಎಕ್ಸ್ ಅಂತ ಇಟ್ಕೊಳ್ರಿ. ಇದು ಎಕ್ಸ್ ಐತಂದ್ರೆ ಎಕ್ಸ್ ಈಕ್ವಲ್ಸ್ ಟು 100 × 1482 ಡಿವೈಡೆಡ್ ಬೈ 78. ಕ್ಯಾನ್ಸಲೇಷನ್ ಮಾಡ್ರಿ. 2 3s 2 9s 2 7s 2 4s 2 1s 13 3s 39 13 5s 65 65 ಉಳಿತೆಷ್ಟ್ರಿ? 9 13 7s 91. ಮತ್ತೆ ಕ್ಯಾನ್ಸಲ್ ಆಕೈತೆ ನೋಡ್ರಿ. 3 1s 3 1s 3 2 ಉಳಿತು 3 9s 19 × 100 ಅಂತಂದ್ರೆ ಎಷ್ಟು ಆಕೈತ್ರಿ? 1900 ಆಕೈತಿ. ಆಪ್ಷನ್ ಏನಾಕೈತಿ? ಆಪ್ಷನ್ ನಂಬರ್ 4 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಾಡ್ ಮ್ಯಾಥ್ಸ್ ಮ್ಯಾಗ ಕೇಳ್ಯಾನ. ನೋಡ್ರಿ ಕ್ವಶನ್ ನಾ ಇನ್ನೊಮ್ಮೆ ಬರೀತೀನಿ. ಇಲ್ಲಿ ಏನು ಹೇಳಿದ್ದಾರೆ? 15 - 6 of 11 × 12 ಪ್ಲಸ್ 25 × 25 ಪ್ಲಸ್ 21 × 4 ಈ ರೀತಿ ಕೊಟ್ಟಾನ್ರಿ. ಇದ್ರಾಗ ರೂಲ್ ಏನೈತಿ? ಬಾಡ್ ಮಾಸ್ ಇದ ರೂಲ್ ಫಾಲೋ ಆಕೈತಿ. ಎಲ್ಲೂ ಬ್ರಾಕೆಟ್ ಅಂತೂ ಇಲ್ಲ, ಆಫ್ ಅದಾವ. ಇದೇನು ಆಕೈತಿ? ಇದು 225 ಆಕೈತಿ. ಮೈನಸ್ ಇದೇನು ಆಕೈತಿ? 66 ಆಕೈತಿ. ಹೌದಾ? ಇಂಟು 12 ಪ್ಲಸ್ 25 × 25 ಪ್ಲಸ್ 21 × 4 ಇಲ್ಲಿ ತನಕ ಕ್ಲಿಯರ್ ಇದೆ. ಈಗ ನೋಡ್ರಿ, ಮೈನಸ್ಸು ಐತಿ, ಇಂಟೂನು ಐತಿ, ಪ್ಲಸ್ ಐತಿ. ಅಂದ್ರೆ ಫಸ್ಟ್ ಬಿಡಿಸ್ಬೇಕು. ಡಿವಿಷನ್ ಅಂತೂ ಇಲ್ಲ, ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 225 ಮೈನಸ್ 12 6 ಎಷ್ಟಾಗಿದೆ? 72. 12 6 72. ಇದೊಂದು 7 ಅಂತಂದ್ರೆ 79 ಪ್ಲಸ್ 25 × 25 625 ಪ್ಲಸ್ 4 1s 4 4 2s 8 ಇಷ್ಟು ಬರ್ತೈತ್ರಿ. ಹೌದಾ? ಮೈನಸ್ ಐತಿ, ಪ್ಲಸ್ ಐತಿ. ಮೈನಸ್ ಐತಿ, ಪ್ಲಸ್ ಐತಿ ಅಂದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು? ಪ್ಲಸ್ಸನ್ನು ಕೂಡಿಸ್ಕೋಬೇಕು. ನೋಡ್ರಿ, ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ. ಕೂಡಿಸ್ರಿ ಎಷ್ಟಾಗೈತಿ? 225 625 84 ಐತಿ. 10 14 10 12 13 8 9 ಎಷ್ಟಾಕೈತಿ? 934 ಮೈನಸ್ ಅಂದ್ರೆ 142. ನೆಕ್ಸ್ಟ್ ನೋಡ್ರಿ, ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಮ್ಯಾಗ ಕೇಳ್ಯಾನ. ಸ್ಪೀಡ್ ಟೈಮ್ ಡಿಸ್ಟೆನ್ಸ್ದಾಗ ಎವರೇಜ್ ಸ್ಪೀಡ್ ಮ್ಯಾಗ ಕೇಳಿದಾನ. ವೆರಿ ಇಂಪಾರ್ಟೆಂಟ್. ಅ ಮ್ಯಾನ್ ಟ್ರಾವೆಲ್ಡ್ 4 ಈಕ್ವಲ್ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್. A man traveled 4 equal distance of 10 km at a speed of 7 km per hour, 14 km per hour, 21 km per hour and 28 km per hour respectively. andana what is his average speed? ಇಲ್ಲಿ ನೋಡ್ರಿ, average speed ಕಂಡಿಡಿ ಅಂತಂದಾನ. average speed ಫಾರ್ಮುಲಾ ಏನಕೈತಿ? ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್. ಹೌದಾ? ಇರ್ಲಿ, ನಮಗ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ. 4 ಮ್ಯಾನ್ ಟ್ರಾವೆಲ್ಡ್ 4 ಈಕ್ವಲ್ ಡಿಸ್ಟೆನ್ಸ್ ಅಂದ್ರೆ 4 ಈಕ್ವಲ್ ಡಿಸ್ಟೆನ್ಸ್ ಕಡೆ ಹೋಗೋಣ. 4 × 10. ಹೌದಾ? 4 × 10 ಅಂದ್ರೆ ಎಷ್ಟಾಗೈತೆ? 40 ಆಗೈತೆ. ಇರ್ಲಿ, ಟೋಟಲ್ ಟೈಮದ ಫಾರ್ಮುಲಾ ಏನಾಕೈತ್ರಿ? ಟೈಮ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಆಕೈತಿ. ಡಿಸ್ಟೆನ್ಸ್ ಎಷ್ಟೈತಿ? ನಮ್ದು 10 ಐತಿ. ಸ್ಪೀಡ್ ಎಷ್ಟೈತಿ? ಫಸ್ಟ್ ಒನ್ 7 ಐತಿ. ನೆಕ್ಸ್ಟ್ ಎಷ್ಟೈತಿ? 10 ಐತಿ. ಸೆಕೆಂಡ್ ಒನ್ ಸ್ಪೀಡ್ ಎಷ್ಟೈತಿ? 14 ಐತ್ರಿ ಪ್ಲಸ್ 10. ಥರ್ಡ್ ಒನ್ ಎಷ್ಟೈತ್ರಿ?
21 ಪ್ಲಸ್ 10 ಅಪಾನ್ 28 ಅಂದಾಗ ನಮಗೆ ಟೈಮ್ ಸಿಗ್ತೈತಿ. ಇದೆಲ್ಲ ಟೈಮದ ವ್ಯಾಲ್ಯೂ ಹೌದಾ. ಇರ್ಲಿ ಇಲ್ಲಿ ನೋಡ್ರಿ 4 × 10 ಅಂದ್ರೆ 40 ಆಕೈತಿ, ಅದು ಹಂಗೆ ಇರುವಂತ. ಇಲ್ಲಿ ನೋಡ್ರಿ 7 14 21 28 ಇದ್ರದ್ದು ಎಲ್ ಸಿ ಎಮ್ ಎಷ್ಟು ಆಕೈತ್ರಿ 84 ಆಕೈತಿ. 7 1 7 ಆಮೇಲೆ 7 2 14 ಅಂದ್ರೆ 7 12 ಎಷ್ಟು ಆಕೈತಿ 84 ಆಕೈತಿ. 14 ಎಷ್ಟು ಆಕೈತಿ 14 6 ಆಕೈತಿ. 21 ಎಷ್ಟು ಆಕೈತಿ 21 4 ಆಕೈತಿ. 28 ಎಷ್ಟು ಆಕೈತಿ 28 3 ಆಕೈತಿ. ಇರ್ಲಿ ಇದು 10 ಇದೆಷ್ಟು ಆಕೈತ್ರಿ 120 ಪ್ಲಸ್ 60 ಪ್ಲಸ್ ಇಲ್ಲಿ ನೋಡ್ರಿ 10 × 4 40 ಆಕೈತಿ ಪ್ಲಸ್ ಇದು 30 ಆಕೈತಿ ಹೌದಾ. ಇರ್ಲಿ ಇಲ್ಲಿ ನೋಡ್ರಿ ಇದು 40 ಹಿಂಗೆ ಬರೆಯೋನು, ಇದು 84 ಮ್ಯಾಗ ಹೋಗ್ತೈತೆ ಇಂಟು 84 ಡಿವೈಡೆಡ್ ಬೈ ಇದು 120 ಪ್ಲಸ್ 60 180 180 220 ಇದೆಷ್ಟು ಆಕೈತೆ 250 ಆಕೈತೆ. 0 0 ಕ್ಯಾನ್ಸಲ್ 4 4 16 4 8 32 ಇದೊಂದು 33 ಡಿವೈಡೆಡ್ ಬೈ 25 ಆಪ್ಷನ್ದಾಗ ಇದೆ ಐತಿ 336/25 ಕಿಲೋಮೀಟರ್ ಪರ್ ಅವರ್ ಆಪ್ಷನ್ ನಂಬರ್ 3. ನೆಕ್ಸ್ಟ್ ನೋಡ್ರಿ ಟೈಮ್ ಆ್ಯಂಡ್ ವರ್ಕ್ ಮಾರ್ಕ್ ಕೇಳಿದಾನ. ಜಾನ್ ಕ್ಯಾನ್ ಕಂಪ್ಲೀಟ್ ಅ ಟಾಸ್ಕ್ ಇನ್ 6 hours ಆ್ಯಂಡ್ ಮಾರ್ಕ್ ಕ್ಯಾನ್ ಕಂಪ್ಲೀಟ್ ಸೇಮ್ ಟಾಸ್ಕ್ ಇನ್ 8 hours. ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ ಬೋತ್ ಆಫ್ ದೆಮ್ ವರ್ಕಿಂಗ್ ಟುಗೆದರ್ ಟು ಫಿನಿಶ್ ದ ಟಾಸ್ಕ್. ವೆರಿ ಈಸಿ ಐತಿರದ. ಜಾನ್ ಎಷ್ಟೊತ್ತು ತಗೋತಾನ್ರಿ ಅವ ಟಾಸ್ಕ್ ಮುಗ್ಸಕ 6 ತಾಸು ತಗೋತಾನ್ರಿ ಕರೆಕ್ಟಾ. ಇನ್ನು ಅದ ಮಾರ್ಕ್ ಎಷ್ಟೊತ್ತು ತಗೋತಾನ್ರಿ 8 hours ತಗೋತಾನ. ಇಬ್ರು ಕೂಡಿ ಎಷ್ಟು ತಾಸು ಮುಗಿಸ್ತಾರ ಅಂತ ಕೇಳಿದಾನು. 6 ಮತ್ತು 8ರದ ಲಸ ಎಷ್ಟು ಆಕೈತಿ ನೋಡ್ರಿ ಎಷ್ಟಾಕೈತಿ 24 ಆಕೈತಿ. ಇಲ್ಲಿ ನೋಡ್ರಿ 6 ಎಷ್ಟಲೇ 24 6 4 8 ಎಷ್ಟಲೇ 24 8 3 20 ಹೌದಾ. ಇರ್ಲಿ ನಮಗೊಂದು ಫಾರ್ಮುಲಾ ಇತ್ತದ ಏನಿತ್ತು ಎಫಿಷಿಯನ್ಸಿ ಈಕ್ವಲ್ಸ್ ಟು ಟೋಟಲ್ ವರ್ಕ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಇಬ್ಬರದು ಕೂಡಿ ಅಂತ ನಾನು ಇರ್ಲಿ ಟೋಟಲ್ ಟೈಮ್ ಕಂಡಿಡಿ ಅಂದ್ರೆ ಇದನ್ನ ಮ್ಯಾಕ್ ತಗೊಳತೀನಿ. ಟೋಟಲ್ ವರ್ಕ್ ಅಪಾನ್ ಎಫಿಷಿಯನ್ಸಿ. ಟೋಟಲ್ ಟೈಮ್ ಯಾರ್ಯಾರ್ದು ಜಾನ್ ಮತ್ತು ಮಾರ್ಕ್, ಇದು ಯಾರ್ಯಾರ್ದು ಜಾನ್ ಮಾರ್ಕ್. ಟೋಟಲ್ ವರ್ಕ್ ಎಷ್ಟೈತ್ರಿ 24. ಎಫಿಷಿಯನ್ಸಿ ಆಫ್ ಜಾನ್ ಮಾರ್ಕ್ ಎಷ್ಟೈತಿ 7 ಐತಿ. ಅಂದ್ರೆ ಏನಾತ್ರಿ 24/7 ಆಪ್ಷನ್ದಾಗು ಇದೈತಿ ನೋಡ್ರಿ 24/7 ಅವರ್ಸ್ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ ಅವರೇಜ್ ಮ್ಯಾಕ್ ಕೇಳಿದಾನ. ದ ಅವರೇಜ್ ಆಫ್ 5 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಈಸ್ 19 ಅಂತಂದಾನ. ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಔಟ್ ಆಫ್ ದಿಸ್ 5 ನಂಬರ್ ಅಂದ. ಇರ್ಲಿ 5 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಅಂದ. ಇಲ್ಲಿ ನೋಡ್ರಿ ಎಕ್ಸ್ ಇದು ಎಕ್ಸ್ ಪ್ಲಸ್ 2 ಅಂತ ಇರ್ಲಿ ನೋಡ್ರಿ. ಎಕ್ಸ್ ಅಂತಂದ್ರೆ 1 ಅಂತ ಕನ್ಸಿಡರ್ ಆಕೈತಿ. 1 + 2 ಅಂತಂದ್ರೆ 3 ಅಂತ ಕನ್ಸಿಡರ್ ಆಕೈತಿ. ಈಗ ನಾ ಇಲ್ಲಿ ಏನಿರ್ಲಿ ಎಕ್ಸ್ ಪ್ಲಸ್ 4 ಅಂತ ಇರ್ಲಿ ಹೌದಾ. ಅಂದ್ರೆ 1 + 4 ಅಂದ್ರೆ ಏನ್ ಬರ್ತೈತಿ 5 ಬರ್ತೈತಿ ಹೌದಾ. ಈಗ ಇಲ್ಲಿ ಏನಿಲ್ಲ ಎಕ್ಸ್ ಪ್ಲಸ್ 6 ಅಂತ ಇರ್ಲಿ ಅಂದ್ರೆ ಏನ್ ಆಕೈತಿ 7 1 2 3 4 ಅದು 5 ಕಾನ್ಸಿಕ್ಯೂಟಿವ್ ಅಂತ ಅಂದಾನು. ಇಲ್ಲಿ ಏನಿಲ್ಲ ಎಕ್ಸ್ ಪ್ಲಸ್ 8 ಇರ್ಲಿ ಅಂದ್ರೆ ಇದೇನಾಯ್ತು 9 ಆಯ್ತು. ಇದ್ರದ್ದು ಎಲ್ಲಾರ್ದು ವ್ಯಾಲ್ಯೂ ಎಷ್ಟು ಐತೆ ಅಂದಾನು 25 ಐತಂದಾನ. 25 ಐತಂದಾನ ಎಷ್ಟು ಅಂದಾನ ಸಾರಿ 19 ಐತಂದಾರ ಹೌದಾ. 19 × 5 ಅಂತ ಇರ್ಲಿ ಯಾಕಂದ್ರೆ 5 ಅದಾವ. ಇರ್ಲಿ ಇವೆಲ್ಲವೂ ಎಕ್ಸ್ ಟರ್ಮ್ಸ್ ಕೂಡಿಸಿದ್ರೆ ಎಷ್ಟು ಆಕೈತ್ರಿ 5x ಆಕೈತಿ ಹೌದಾ. 2 + 4 6 6 6 12 12 + 8 20 5x + 20 ಅಂತ ಹಾಕ್ಬೋದು ಹೌದು. 5x + 20 ಈಕ್ವಲ್ಸ್ ಟು ಇದು 95 ಅಂತ ಇಡ್ಬೋದು. 19 5 95. 5x ಈಕ್ವಲ್ಸ್ ಟು ಇದು ಈಚೆ ಕಡೆ ಕಲ್ಸಿದ್ರೆ ಮೈನಸ್ ಆಕೈತೆ ಅಂದ್ರೆ ಉಳಿತಷ್ಟೇ 75. 5 1s 5 1s 2 ಉಳಿತು 5 5s ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 15 ಬಂತು. ಕರೆಕ್ಟ್. ಕ್ವಶನ್ ಏನು ಹೇಳಿದಂದ್ರೆ ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಔಟ್ ಆಫ್ ದಿಸ್ 5 ನಂಬರ್. ಇದರ ದೊಡ್ಡ ನಂಬರ್ ಯಾವ್ದು ಐತದ ಎಕ್ಸ್ ಪ್ಲಸ್ 8 ಐತಿ ಹೌದಾ. ಎಕ್ಸ್ ಪ್ಲಸ್ 8 ಐತಿ. ಎಕ್ಸ್ ವ್ಯಾಲ್ಯೂ ಬಂದೈತಿ ಎಷ್ಟೈತಿ 15. 15 + 8 ಎಷ್ಟು 23 ಅಂದ್ರೆ ಆನ್ಸರ್ ಏನಾಕೈತ್ರಿ 23 ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ ವೆರಿ ಇಂಪಾರ್ಟೆಂಟ್ ಐತಿ. ದೀಪಕ್ ಬಾಟ್ ಪ್ರಾಡಕ್ಟ್ ಎ ಅಂಡ್ ಮಾರ್ಕ್ ದೆಮ್ ಎಟ್ 22% higher price than CP ಅಂತ ಐತಿ. ಫೈನಲಿ ಈ ಸೋಲ್ಡ್ ದ ಪ್ರಾಡಕ್ಟ್ ಎಟ್ 15% ಡಿಸ್ಕೌಂಟ್. ದೆನ್ ವಾಟ್ ವಿಲ್ ಬಿ ದಿ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಹೇಳ್ಯಾರ. ಇಲ್ಲ ದೀಪಕ್ ಬ್ರಾಟ್ ಪ್ರಾಡಕ್ಟ್ ಎ ತಂದಾನ. ಮಾರ್ಕ್ ಪ್ರೈಸ್ ನೋಡ್ರಿ ಮಾರ್ಕ್ ಪ್ರೈಸ್ ಏನ್ ಕೊಟ್ಟಾನ CP ಆಫ್ 22% ಅಂದಾನು ನೋಡ್ರಿ 22% ಹೈಯರ್ ಪ್ರೈಸ್ ದೆನ್ CP ಅಂತ ಹೇಳಿದಾನು ಹೌದಾ. ಇರ್ಲಿ ನಾವು CP ಅಸ್ಯೂಮ್ ಮಾಡ್ಕೊಳ್ಳೋನು 100 ಐತಿ. ಎಷ್ಟೈತ್ರಿ 100 ಐತಿ. ಈಗ ನಮಗ ಮಾರ್ಕ್ ಪ್ರೈಸ್ ಏನಂದಾನವ CP 22% ಆಫ್ CP ಅಂತ ನಾನು ನೋಡ್ರು CP + 3 ಅಂತ ನಾನು ನೋಡ್ರು
ಏನಂದ್ರೆ 22% ಹೈಯರ್ ಪ್ರೈಸ್ ದೆನ್ ಸಿ ಪಿ ಅಂತ ಹೇಳಿದಾನೆ. ಹೌದಾ, ಇರಲಿ. ಈಗ ನಮಗೆ ಮಾರ್ಕ್ ಪ್ರೈಸ್ ಈಕ್ವಲ್ಸ್ ಟು ಸಿ ಪಿ ಎಷ್ಟು ಐತಿಲ್ಲ, ನಾವು ಎಸ್ಯೂಮ್ ಏನು 100 ಮಾಡ್ಕೊಂಡು 22/100 ಇಂಟು ಏನಾಕೈತಿ ಇಂಟು 100 ಆಕೈತಿ. 100 ಕ್ಯಾನ್ಸಲ್ ಆಕೈತಿ ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟು ಬರ್ತೈತಿ, ಮಾರ್ಕ್ ಪ್ರೈಸ್ 122 ಬರ್ತೈತಿ. ಹೌದಾ, ಇಲ್ಲಿ ತನಕ ಕ್ಲಿಯರ್ ಐತೆ ಅಂತ ಅನ್ಕೋತೇನೆ. ಈಗ ಎಸ್ ಪಿ ದ ಫಾರ್ಮುಲಾ ಏನಾಕೈತಿ, ಎಸ್ ಪಿ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಏನಾಕೈತಿ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಎಂ ಪಿ ಎಷ್ಟು ಬಂದೈತೆ 122. ಡಿಸ್ಕೌಂಟ್ ಎಷ್ಟು ಕೊಟ್ಟರು 15% ಆಫ್ ಎಸ್ ಪಿ ಎಷ್ಟು ಐತಲ್ಲ 15% ಆಫ್ ಎಂ ಪಿ ಐತೆ ಅಂದ್ರೆ 122 ಮೈನಸ್ 15/100 ಇಂಟು 122 ಆಕೈತೆ. ಹೌದಾ, 5 3s 5 20s 2 10s 2 6s 2 1s ಇದೇನಾಕೈತ್ರಿ ಅದ 122 ಮೈನಸ್ 3 1s 3 3 6s 18 ಡಿವೈಡೆಡ್ ಬೈ 10 ಆಕೈತಿ ಅಂದ್ರೆ 122 ಮೈನಸ್ 18.3. 122 ಮೈನಸ್ 18.3 ಅಂದ್ರೆ ಎಷ್ಟು ಬರ್ತದೆ 103.7 ಬರ್ತೈತೆ. ಹೌದಾ, ಇರಲಿ. ಈಗ ಬಂದಿದ್ದ ವ್ಯಾಲ್ಯೂ ಏನ್ರಿ ಅದು ಎಸ್ ಪಿ ಬಂದೈತೆ ನೋಡ್ರಿ. ಸಿ ಪಿ ಎಷ್ಟು ತೊಗೊಂಡಿವಿ 100 ಇತ್ತು, ಎಷ್ಟಾಗಿತ್ತು 103.7. ಕ್ವಶನ್ ಏನು ಕೇಳಿದಾರೆ, ವಾಟ್ ವಿಲ್ ಬಿ ದಿ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್. 100 ಇತ್ತು 103 ಆಗೈತೈತಿ ಅಂದ್ರೆ ಏನಾಗತ್ತೈತಿ ಪ್ರಾಫಿಟ್ ಆಗತ್ತೈತಿ. ಎಷ್ಟು ಪ್ರಾಫಿಟ್ ಆಗತ್ತೈತಿ 3.7% ಪ್ರಾಫಿಟ್ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಎಲ್ಲರೂ ನೋಡಿರಿ ನೀವು, ನಿಮಗೆ ಯಾವ್ದು ಅರ್ಥ ಆಗಿಲ್ಲಲ್ಲ ಅದನ್ನ ಕಮೆಂಟ್ದಾಗ ಹಾಕ್ರಿ. ನಾ ಬೇಕಂದ್ರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಬಿಡಿಸೋ ಟೈಮ್ದಾಗ ಹೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.